ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಿನಿಮಾ ಕತೆ. ಇವತ್ತು ನಾವು ರೀಸೆಂಟ್ ಆಗಿ ತೆಲುಗು ಲ್ಯಾಂಗ್ವೇಜ್ ನಲ್ಲಿ ರಿಲೀಸ್ ಆದ ಮೂವಿ ದೇವಗುಡಿ ಸ್ಟೋರಿನ ನೋಡೋಣ. ಸೊ ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋನ ಕೊನೆವರೆಗೆ ನೋಡಿ. ಕತೆ ಆರಂಭದಲ್ಲಿ ನಮಗೆ ವೀರಾರೆಡ್ಡಿ ಅನ್ನೋ ವ್ಯಕ್ತಿನ ತೋರಿಸ್ತಾರೆ. ಈತನಿಗೆ ಒಬ್ಬ ಮಗ ಮತ್ತು ಒಬ್ಬ ಮಗಳಿರ್ತಾಳೆ. ಇವರ ಹೆಸರು ರವಿ ಮತ್ತೆ ಶ್ವೇತಾ ಆಗಿರುತ್ತೆ. ಇನ್ನು ಇವರ ಮನೆಯಲ್ಲಿ ಧರ್ಮ ಅನ್ನೋ ಹುಡುಗ ಇರ್ತಾನೆ. ಆಕ್ಚುಲಿ ಧರ್ಮ ತಂದೆ ವೀರಾರೆಡ್ಡಿ ಮನೆಯಲ್ಲಿ ಕೆಲಸ ಮಾಡ್ತಿರ್ತಾನೆ. ಅದಕ್ಕೆ ಧರ್ಮ ಕೂಡ ಇದೇ ಮನೆಯಲ್ಲಿ ಕೆಲಸ ಮಾಡ್ತಾ ತಿರುಗಾಡ್ತಿರ್ತಾನೆ. ಇನ್ನು ವೀರಾರೆಡ್ಡಿ ಮಕ್ಕಳು ಮತ್ತು ಧರ್ಮ ನಡುವೆ ಒಳ್ಳೆ ಫ್ರೆಂಡ್ಶಿಪ್ ಇರುತ್ತೆ. ಒಂದು ದಿನ ಇವರು ಟೇಬಲ್ ಮೇಲೆ ಕೂತು ಊಟ ಮಾಡ್ತಿರ್ತಾರೆ. ಆಗ ಅಲ್ಲಿ ವೀರಾರೆಡ್ಡಿ ಬರ್ತಾನೆ. ಈತ ತನ್ನ ವೈಫ್ಗೆ ಕರೆದು ಬೈತಾನೆ. ಏಕೆಂದ್ರೆ ಧರ್ಮ ಮತ್ತು ಅವನ ತಂದೆ ಕೆಳಜಾತಿಯವರಾಗಿರ್ತಾರೆ. ಅದಕ್ಕೆ ಇಂಥವರನ್ನ ನಮ್ಮ ಜೊತೆ ಟೇಬಲ್ ಮೇಲೆ ಕುಂದರಿಸಿ ಊಟ ಮಾಡಿಸಬಾರ್ದು ಅಂತ ಹೇಳ್ತಾನೆ. ಆಮೇಲೆ ಧರ್ಮಗೆ ಬೈದು ಕೆಳಗೆ ಕುಂತು ಊಟ ಮಾಡು ಅಂತ ಹೇಳ್ತಾನೆ. ಇದರಿಂದ ಧರ್ಮಗೆ ತುಂಬಾ ಬೇಜಾರಾಗುತ್ತೆ. ಅವನಿಗೆ ತನ್ನ ತಪ್ಪೇನು ಅಂತ ಅರ್ಥವಾಗಲ್ಲ. ಈಗ ಅವನು ಕೆಳಗೆ ಕುಂತು ಊಟ ಮಾಡ್ತಾನೆ. ಇನ್ನು ನಮಗೆ ಇಲ್ಲಿ ವೀರಾರೆಡ್ಡಿಗೆ ನರಪರೆಡ್ಡಿ ಅನ್ನೋ ಒಬ್ಬ ಶತ್ರು ಇದ್ದಾನೆ ಅಂತ ಗೊತ್ತಾಗುತ್ತೆ. ಇಲ್ಲಿ ವೀರಾರೆಡ್ಡಿ ಮತ್ತು ನರಪರೆಡ್ಡಿ ನಡುವೆ ಯಾವಾಗ್ಲೂ ಜಗಳ ಆಗ್ತಿರುತ್ತೆ. ಈಗ ಸೀನ್ ಇಲ್ಲಿಂದ 20 ವರ್ಷ ಮುಂದೆ ಹೋಗುತ್ತೆ. ಧರ್ಮ, ಶ್ವೇತಾ ಮತ್ತು ರವಿ ಒಟ್ಟಿಗೆ ಬೆಳಿತಾರೆ. ಇವರ ಫ್ರೆಂಡ್ಶಿಪ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಹೀಗಿದ್ದಾಗ ಒಂದು ದಿನ ನಾರಪರೆಡ್ಡಿ ಕಡೆಯವರು ವೀರಾರೆಡ್ಡಿ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆಗ ಅಲ್ಲಿ ಧರ್ಮ ಬಂದು ನಾರಪರೆಡ್ಡಿ ಕಡೆಯವರನ್ನ ಹೊಡೆದು ವೀರಾರೆಡ್ಡಿನ ಕಾಪಾಡ್ತಾನೆ. ಆದ್ರೆ ಈ ಫೈಟ್ ಅಲ್ಲಿ ಧರ್ಮ ತಂದೆ ಸತ್ತೋಗ್ತಾನೆ. ಈಗ ವೀರಾರೆಡ್ಡಿ ಕಡೆಯವರು ತಮ್ಮ ನಾಯಕ ಬದುಕಿದ್ದಕ್ಕೆ ತುಂಬಾ ಖುಷಿ ಆಗ್ತಾರೆ. ಆದ್ರೆ ಇನ್ನೊಂದು ಕಡೆ ಧರ್ಮ ತನ್ನ ತಂದೆಯನ್ನ ಕಳ್ಕೊಂಡು ತುಂಬಾ ಅಳ್ತಿರ್ತಾನೆ. ಆಗ ವೀರಾರೆಡ್ಡಿ ಧರ್ಮನ ತನ್ನ ಹತ್ರ ಕರೆದು, ನೀನು ನನ್ನ ಪ್ರಾಣ ಕಾಪಾಡಿದೀಯಾ, ಇದನ್ನ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಅದಕ್ಕೆ ನೀನು ಈಗಿಂದ ನನ್ನ ಜೊತೆನೆ ಕೆಲಸ ಮಾಡು ಅಂತ ಹೇಳ್ತಾನೆ. ಈಗ ವೀರಾರೆಡ್ಡಿ ಧರ್ಮಗೆ ತನ್ನ ಹತ್ರ ಕೆಲಸಕ್ಕೆ ಇಟ್ಕೋತಾನೆ. ಇನ್ನು ಆಗಿಂದ ಧರ್ಮ ಮತ್ತು ಅವನ ತಾಯಿ ವೀರಾರೆಡ್ಡಿ ಮನೆಯಲ್ಲೇ ಇರೋಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನು ಒಂದು ದಿನ ಊರಿನ ಜಾತ್ರೆ ಬರುತ್ತೆ. ಆಗ ವೀರಾರೆಡ್ಡಿ ಆ ಊರಿನ ಜಾತ್ರೆಯನ್ನ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾನೆ. ಈಗ ವೀರಾರೆಡ್ಡಿ ಮಗಳು ಶ್ವೇತನ ತೋರಿಸ್ತಾರೆ. ಈಗ ಈಕೆ ದೊಡ್ಡವಳಾಗಿರ್ತಾಳೆ. ಇಲ್ಲಿ ನಮಗೆ ಶ್ವೇತಾಗೆ ಧರ್ಮ ಅಂದ್ರೆ ಇಷ್ಟ ಇದೆ ಅಂತ ಗೊತ್ತಾಗುತ್ತೆ. ಆಕೆ ಅವನನ್ನ ಲವ್ ಮಾಡ್ತಿರ್ತಾಳೆ. ಆದ್ರೆ ಇಲ್ಲಿವರೆಗೆ ಅವನಿಗೆ ತಾನು ಲವ್ ಮಾಡ್ತಿರೋ ವಿಷಯ ಹೇಳಿರಲ್ಲ. ಇನ್ನು ಈ ಕಡೆ ಜಾತ್ರೆ ನಡೀತಿದ್ದರಿಂದ ವೀರಾರೆಡ್ಡಿ ತನ್ನ ಹೆಂಡತಿ ಮತ್ತು ಮಕ್ಕಳ ಜೊತೆ ಅಲ್ಲಿಗೆ ಬರ್ತಾನೆ. ಈತ ದೇವರ ವೇಷದಲ್ಲಿರೋ ವ್ಯಕ್ತಿ ಹತ್ರ ಆಶೀರ್ವಾದ ತಗೋತಿರ್ತಾನೆ. ಆಗ ಆತ ಕತ್ತಿ ತಗೊಂಡು ಅವನ ಮೇಲೆ ಅಟ್ಯಾಕ್ ಮಾಡೋಕೆ ಹೋಗ್ತಾನೆ. ಇದನ್ನ ಧರ್ಮ ನೋಡ್ತಾನೆ. ಅವನು ಆ ವ್ಯಕ್ತಿಗೆ ಹೊಡೆದು ಮತ್ತೆ ವೀರಾರೆಡ್ಡಿ ಪ್ರಾಣನ ಕಾಪಾಡ್ತಾನೆ. ಈಗ ನಾರಪ್ಪ ಕಡೆಯವರು ಅಲ್ಲಿ ತುಂಬಾ ಜನ ಇರ್ತಾರೆ. ಇವರು ವೀರಾರೆಡ್ಡಿ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆದ್ರೆ ವೀರಾರೆಡ್ಡಿ ಅವರನ್ನೆಲ್ಲ ಹೊಡೆದು ಅಲ್ಲಿಂದ ಓಡಿಸ್ಬಿಡ್ತಾನೆ. ಇನ್ನೊಂದು ಕಡೆ ಧರ್ಮ ಕೂಡ ಅವರ ಜೊತೆ ತುಂಬಾ ಸ್ಟ್ರಾಂಗ್ ಆಗಿ ಫೈಟ್ ಮಾಡ್ತಿರ್ತಾನೆ. ಇದನ್ನ ನೋಡಿ ಶ್ವೇತಾ ಮತ್ತೆ ಇಂಪ್ರೆಸ್ ಆಗ್ತಾಳೆ. ಇನ್ನು ಮಾರನೇ ದಿನ ಶ್ವೇತಾ, ರಘು ಮತ್ತು ಧರ್ಮ ಮೂವರು ಮೂವಿ ನೋಡಕ್ಕೆ ಹೋಗ್ತಾರೆ. ಅಲ್ಲಿ ಒಬ್ಬ ವ್ಯಕ್ತಿ ಶ್ವೇತಾ ಜೊತೆ ಮಿಸ್ಬಿಹೇವ್ ಮಾಡ್ತಾನೆ. ಇದನ್ನ ನೋಡಿದ ಧರ್ಮ ಆ ವ್ಯಕ್ತಿಗೆ ತುಂಬಾ ಹೊಡಿತಾನೆ. ಆಗ ಶ್ವೇತಾ ಇದನ್ನ ನೋಡಿ ಇಂಪ್ರೆಸ್ ಆಗ್ತಾಳೆ. ಈಗ ಆಕೆ ಧರ್ಮಗೆ ಪ್ರಪೋಸ್ ಮಾಡ್ಬೇಕಂತ ಡಿಸೈಡ್ ಮಾಡ್ತಾಳೆ. ಹೀಗಿದ್ದಾಗ ಒಂದು ದಿನ ರಘು, ಶ್ವೇತಾ ಮತ್ತು ಧರ್ಮ ಒಂದು ಕಡೆ ಹೋಗಿರ್ತಾರೆ. ಆಗ ನಾರಪರೆಡ್ಡಿ ಕಡೆಯವರು ಇವರ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂತ ಇನ್ಫಾರ್ಮೇಶನ್ ಬರುತ್ತೆ. ಅದಕ್ಕೆ ರಘು ಇವರನ್ನ ಒಂದು ಹೋಟೆಲ್ ನಲ್ಲಿಟ್ಟು, ನೀವು ಇಲ್ಲೇರಿ, ನಾನು ಹೋಗಿ ಸೆಕ್ಯೂರಿಟಿನ ಕರ್ಕೊಂಡು ಬರ್ತೀನಿ ಅಂತ ಹೋಗ್ತಾನೆ. ಇನ್ನು ಅದೇ ದಿನ ಧರ್ಮ ಬರ್ತಡೇ ಇರುತ್ತೆ. ಆಗ ಶ್ವೇತಾ, ಇವತ್ತು ನಾನು ಧರ್ಮಗೆ ಪ್ರಪೋಸ್ ಮಾಡ್ಬೇಕು ಅಂತ ಅನ್ಕೋತಾಳೆ. ಧರ್ಮ ತನ್ನ ರೂಮಲ್ಲಿದ್ದಾಗ ಶ್ವೇತಾ ಸಾರಿ ಹಾಕೊಂಡು ಧರ್ಮನ ಹೋಗಿ ಆಗ್ ಮಾಡ್ಕೋತಾಳೆ. ಇದನ್ನ ನೋಡಿ ಧರ್ಮ, ಈ ಟೈಮಲ್ಲಿ ಇಲ್ಲೇನು ಮಾಡ್ತಿದ್ಯಾ ಅಂತ ಕೇಳ್ತಾನೆ. ಆಗ ಆಕೆ ಧರ್ಮಗೋಸ್ಕರ ಕೇಕ್ ತಂದಿರ್ತಾಳೆ. ಅವನಿಗೆ ಬರ್ತ್ಡೇ ವಿಶ್ ಮಾಡಿದ ಮೇಲೆ ನಾನು ನಿನ್ನ ಲವ್ ಮಾಡ್ತಿದ್ದೀನಿ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಧರ್ಮ ಶಾಕ್ ಆಗ್ತಾನೆ. ಅದೇ ಟೈಮಲ್ಲಿ ಅಲ್ಲಿ ರಘು ಬರ್ತಾನೆ. ಇಲ್ಲಿ ಧರ್ಮ ಮತ್ತು ಶ್ವೇತಾ ಒಟ್ಟಿಗೆ ನಿಂತಿರ್ತಾರೆ. ಇದನ್ನ ನೋಡಿ ರಘುಗೆ ತುಂಬಾ ಕೋಪ ಬರುತ್ತೆ. ಆಗ ಧರ್ಮ ಏನ್ ಮಾಡ್ಬೇಕಂತ ಗೊತ್ತಾಗದೆ ಅಲ್ಲಿಂದ ಕಿಟಕಿಯಿಂದ ಜಂಪ್ ಮಾಡಿ ಓಡೋಗ್ತಾನೆ. ರಘು ತನ್ನ ತಂಗಿ ಶ್ವೇತಾಗೆ, ಈ ಟೈಮಲ್ಲಿ ನೀನು ಅವನ ರೂಮಲ್ಲಿ ಏನ್ ಮಾಡ್ತಿದ್ಯಾ ಅಂತ ಕೇಳ್ತಾನೆ. ಆದ್ರೆ ಶ್ವೇತಾ, ಇಲ್ಲ, ಇಲ್ಲಿ ಏನು ನಡೆದಿಲ್ಲ ಅಂತ ಹೇಳ್ತಾಳೆ. ಇದನ್ನ ಕೇಳಿ ರಾಘವ್ಗೆ ತುಂಬಾ ಕೋಪ ಬರುತ್ತೆ. ಅವನು ಶ್ವೇತಾಗೆ ಹೊಡಿತಾನೆ. ಆಮೇಲೆ ತನ್ನ ಕಡೆಯವರಿಗೆ ಹೋಗಿ ಧರ್ಮನ ಹಿಡ್ಕೊಂಡು ಬರುವಂತೆ ಕಳಿಸ್ತಾನೆ. ಈಗ ರಾಘವ್ ಕಡೆಯವರು ಧರ್ಮ ಮನೆಗೆ ಹೋಗಿ ಅವನನ್ನ ಹಿಡ್ಕೋತಾರೆ. ಧರ್ಮ ಅವನ ಮನೆಯಲ್ಲೇ ಇರ್ತಾನೆ. ಇದು ಈಗ ವೀರಾರೆಡ್ಡಿಗೆ ಗೊತ್ತಾಗುತ್ತೆ. ಅವರು ಧರ್ಮನ ವೀರಾರೆಡ್ಡಿ ಹತ್ರ ಕರ್ಕೊಂಡು ಬರ್ತಾರೆ. ಇಲ್ಲಿ ಧರ್ಮ ವೀರಾರೆಡ್ಡಿಗೆ, ನಂದು ಇದರಲ್ಲಿ ಏನು ತಪ್ಪಿಲ್ಲ ಅಂತ ಹೇಳ್ತಾನೆ. ಆದ್ರೆ ವೀರಾರೆಡ್ಡಿ ಅವನ ಮಾತನ್ನ ಕೇಳೋಕೆ ರೆಡಿ ಇರಲ್ಲ. ಅವನು ರಾಘವ್ಗೆ ಒಂದು ಕತ್ತಿ ಕೊಟ್ಟು ಧರ್ಮನ ಮುಗಿಸುವಂತೆ ಹೇಳ್ತಾನೆ. ಇದನ್ನೆಲ್ಲ ದೂರದಿಂದ ಶ್ವೇತಾ ನೋಡ್ತಿರ್ತಾಳೆ. ಇದೆಲ್ಲ ನನ್ನಿಂದನೇ ಆಗಿದ್ದು ಅಂತ ಅನ್ಕೋತಾಳೆ. ರಾಘವ್ ಧರ್ಮನ ಕೊಲ್ಲೋಕೆ ಹೋಗ್ತಿದ್ದಾಗ ಧರ್ಮ ತಾಯಿ ವೀರಾರೆಡ್ಡಿ ಕಾಲನ್ನ ಹಿಡ್ಕೋತಾಳೆ. ಆಕೆ ವೀರಾರೆಡ್ಡಿಗೆ, ನಾನು ಧರ್ಮಗೆ ತಿಳಿಸಿ ಹೇಳ್ತೀನಿ, ನೀವು ದಯವಿಟ್ಟು ಅವನನ್ನ ಕ್ಷಮಿಸ್ಬಿಡಿ ಅಂತ ಹೇಳ್ತಾಳೆ. ಆಗ ವೀರಾರೆಡ್ಡಿ ಹೆಂಡತಿ ಮಾತಾಡ್ತಾ, ಧರ್ಮ ನಿಮ್ಮ ಪ್ರಾಣವನ್ನ 2 ಸಾರಿ ಕಾಪಾಡಿದ್ದಾನೆ, ಈ ಸಲ ಅವನನ್ನ ಬಿಟ್ಬಿಡಿ ಅಂತ ಹೇಳ್ತಾಳೆ. ಆಗ ವೀರಾರೆಡ್ಡಿ ಧರ್ಮಗೆ, ನೀನು ಕೆಳಜಾತಿಯವನಂತ ಗೊತ್ತಿದ್ರು ನನ್ನ ಮಗಳನ್ನ ಲವ್ ಮಾಡೋ ಸಾಹಸ ಮಾಡಬಾರ್ದಾಗಿತ್ತು. ನೀನು ಇನ್ನೊಂದು ಸಲ ನನ್ನ ಮುಂದೆ ಕಂಡ್ರೆ ನಾನು ನಿನ್ನ ಸಾಯಿಸ್ಬಿಡ್ತೀನಿ, ನೀವಿಬ್ರು ಇಲ್ಲಿಂದ ಬೇಗ ಹೋಗ್ಬಿಡಿ ಅಂತ ಹೇಳ್ತಾನೆ. ಈಗ ಧರ್ಮ ಅಲ್ಲಿಂದ ತನ್ನ ತಾಯಿಗೆ ಹೇಳದೆ ಹೋಗ್ಬಿಡ್ತಾನೆ. ಇದು ಧರ್ಮ ತಾಯಿಗೆ ಗೊತ್ತಾದಾಗ ಆಕೆ ಅವನ ಬಗ್ಗೆನೇ ಚಿಂತೆ ಮಾಡ್ತಿರ್ತಾಳೆ. ಆಗ ಆಕೆ ಧರ್ಮ ಫ್ರೆಂಡ್ ಕೃಷ್ಣ ಹತ್ರ ಹೋಗಿ ಧರ್ಮ ಎಲ್ಲಿದ್ದಾನೆ ಅಂತ ಕೇಳ್ತಾಳೆ. ಆಗ ಆತ ಕಾಡೊಳಗಿದ್ದಾನೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಧರ್ಮ ತಾಯಿ ಕೃಷ್ಣಗೆ ಊಟ ಕೊಟ್ಟು ಧರ್ಮಗೆ ಕೊಡುವಂತೆ ಹೇಳ್ತಾಳೆ. ಇನ್ನೊಂದು ಕಡೆ ಶ್ವೇತನ ತೋರಿಸ್ತಾರೆ. ಈಕೆ ಹೇಳ್ತಾ ತನ್ನ ಮನೆಯಲ್ಲಿ ಕೂತಿರ್ತಾಳೆ. ಇಲ್ಲಿ ಈಕೆ ಊಟನೂ ಮಾಡ್ತಿರಲ್ಲ. ಆಗ ಅಲ್ಲಿ ಕೃಷ್ಣ ಬರ್ತಾನೆ. ಇಲ್ಲಿ ಈತ ಶ್ವೇತಾಗೆ, ಮೇಡಮ್ ನಿಮ್ಮಿಂದಾಗಿನೇ ಎಲ್ಲ ಆಯ್ತು, ಇಲ್ಲಿ ನೀವು ಊಟ ಮಾಡ್ತಿಲ್ಲ, ಅಲ್ಲಿ ಧರ್ಮ ಊಟ ಮಾಡ್ತಿಲ್ಲ ಅಂತ ಹೇಳ್ತಾನೆ.
ಇದನ್ನು ಕೇಳಿ ಶ್ವೇತಾ ಆತನಿಗೆ ನಿನಗೆ ಧರ್ಮ ಎಲ್ಲಿದ್ದಾನೆ ಅಂತ ಗೊತ್ತಾ ಅಂತ ಕೇಳ್ತಾಳೆ. ಆಗ ಕೃಷ್ಣ ನನಗೆ ಗೊತ್ತು, ನೀವು ಬೇಕಾದ್ರೆ ನಾನು ನಿಮ್ಮನ್ನು ಕೂಡ ಅಲ್ಲಿಗೆ ಕರ್ಕೊಂಡು ಹೋಗ್ಬೋದು ಅಂತ ಹೇಳ್ತಾನೆ. ಆದ್ರೆ ಇದು ನಿಮ್ಮ ಮನೆಯವರಿಗೆ ಗೊತ್ತಾಗಬಾರ್ದು ಅಂತ ಹೇಳ್ತಾನೆ. ಇಲ್ಲಿ ಶ್ವೇತಾಗೆ ಧರ್ಮ ಡೈರಿ ಸಿಗುತ್ತೆ. ಆಕೆ ಅದನ್ನ ತಗೊಂಡು ಓದ್ತಾಳೆ. ಆಗ ಈಕೆಗೆ ಧರ್ಮ ಕೂಡ ತನ್ನನ್ನ ಲವ್ ಮಾಡ್ತಿದ್ದಾನೆ ಅಂತ ಗೊತ್ತಾಗುತ್ತೆ. ಆದ್ರೆ ರಾಘವ್ ಅವನ ಬೆಸ್ಟ್ ಫ್ರೆಂಡ್ ಆಗಿರ್ತಾನೆ. ಅದಕ್ಕೆ ಅವನು ರಾಘವ್ ತಂಗಿನ ಲವ್ ಮಾಡೋದು ಸರಿಯಲ್ಲ ಅಂತ ಅನ್ಕೋತಾನೆ. ಅದಕ್ಕೆ ಅವನು ಶ್ವೇತಾಗೆ ತಾನು ಲವ್ ಮಾಡ್ತಿರೋ ವಿಷಯ ಹೇಳ್ತಿರಲ್ಲ. ಇದನ್ನ ಓದಿ ಶ್ವೇತಾಗೆ ತುಂಬಾ ಬೇಜಾರಾಗುತ್ತೆ. ಆಕೆ ಅಳ್ತಿರ್ತಾಳೆ. ಇನ್ನು ಅದೇ ಟೈಮಲ್ಲಿ ಇಲ್ಲಿ ರಾಘವ್ ಬರ್ತಾನೆ. ಈತ ಶ್ವೇತಾ ಅಳೋದನ್ನ ನೋಡಿ ಆಕೆಗೆ, ನೀನು ಆ ಅಂಜುಬುರ್ಕನಿಗೋಸ್ಕರ ಯಾಕೆ ಹೇಳ್ತಿದ್ಯಾ? ಅವನು ನನ್ನಿಂದ ಹೆದರಿ ಅಲ್ಲಿಂದ ಓಡೋದ ಅಂತ ಹೇಳ್ತಾನೆ. ಇದನ್ನ ಕೇಳಿ ಶ್ವೇತಾ ಅವನಿಗೆ, ಧರ್ಮ ಹೆದರಿ ಓಡೋನಲ್ಲ, ಅವನು ಎಂತವನು ಅಂತ ನಿನಗೆ ಚೆನ್ನಾಗಿ ಗೊತ್ತು. ಈ ಡೈರಿ ತಗೋ, ಇದರಲ್ಲಿ ನಿನ್ನ ಬಗ್ಗೆ ಅವನು ಏನೆಲ್ಲ ಬರ್ದಿದ್ದಾನೆ ಓದು ಅಂತ ಹೇಳ್ತಾಳೆ. ಮತ್ತು ಅವನು ನಿನ್ನ ಫ್ರೆಂಡ್ಶಿಪ್ಗೆ ಬೆಲೆ ಕೊಟ್ಟು ಇಷ್ಟು ದಿನ ಸುಮ್ಮನಿದ್ದ ಅಂತ ಹೇಳ್ತಾಳೆ. ಈಗ ರಾಘವ್ ಆ ಡೈರಿನ ಓದ್ತಾನೆ. ಆಗ ಅವನಿಗೆ ಧರ್ಮ ತಮ್ಮ ಫ್ರೆಂಡ್ಶಿಪ್ ಬಗ್ಗೆ ಎಷ್ಟು ಬೆಲೆ ಕೊಡ್ತಾನೆ ಅಂತ ಗೊತ್ತಾಗುತ್ತೆ. ಆಗ ಅವನು ತನ್ನ ತಂಗಿ ಮದುವೆನ ಧರ್ಮ ಜೊತೆ ಮಾಡಿಸ್ಬೇಕಂತ ಡಿಸೈಡ್ ಮಾಡ್ತಾನೆ. ಇನ್ನು ಹೊರಗೆ ನಿಂತಿದ್ದ ರಾಘವ್ ತಾಯಿ ಇದನ್ನೆಲ್ಲ ಕೇಳ್ತಿರ್ತಾಳೆ. ಆಕೆ ಒಳಗೆ ಬಂದು ಅವರಿಗೆ, ನಾವು ಶ್ವೇತ ಮದುವೆನ ಧರ್ಮ ಜೊತೆ ಮಾಡೋಣ, ನಾನು ನಿಮ್ಮ ತಂದೆನ ಹೇಗಾದ್ರೂ ಮಾಡಿ ಒಪ್ಪಿಸ್ತೀನಿ ಅಂತ ಹೇಳ್ತಾಳೆ. ಇನ್ನು ಸಾಯಂಕಾಲ ಆದಾಗ ವೀರಾರೆಡ್ಡಿ ಮನೆಗೆ ಬರ್ತಾನೆ. ಅವನು ಊಟ ಮಾಡ್ತಿರ್ತಾನೆ. ಆಗ ಅಲ್ಲಿ ರಾಘವ್ ಬರ್ತಾನೆ. ರಾಘವ್ ತಾಯಿ ವೀರಾರೆಡ್ಡಿಗೆ, ರಾಘವ್ ನಿಮ್ಮ ಹತ್ರ ಏನೋ ಮಾತಾಡ್ಬೇಕಂತೆ ಅಂತ ಹೇಳ್ತಾಳೆ. ವೀರಾರೆಡ್ಡಿ ರಾಘವ್ಗೆ ಏನಾಯ್ತು ಅಂತ ಕೇಳ್ತಾನೆ. ಆಗ ರಾಘವ್ ವೀರಾರೆಡ್ಡಿಗೆ, ಧರ್ಮ ನಮ್ಮ ತಂಗಿಗೆ ಸರಿಯಾದ ಹುಡುಗ, ನಾವು ಆಕೆ ಮದುವೆನ ಧರ್ಮ ಜೊತೆ ಮಾಡಿಸೋಣ ಅಂತ ಹೇಳ್ತಾನೆ. ಇದನ್ನ ಕೇಳಿ ವೀರಾರೆಡ್ಡಿಗೆ ತುಂಬಾ ಕೋಪ ಬರುತ್ತೆ. ಅವನು ರಾಘವ್ ಕುತ್ತಿಗೆನ ಇಟ್ಕೋತಾನೆ. ನಾವು ಆ ಕಳಜಾತವನ ಜೊತೆ ನಮ್ಮ ಮಗಳ ಮದುವೆನ ಮಾಡಿದ್ರೆ ನಮ್ಮ ಮರ್ಯಾದೆ ಹೋಗುತ್ತೆ ಅಂತ ಹೇಳ್ತಾನೆ. ಇನ್ನು ನೀವು ಈ ಮದುವೆಗೆ ಸಪೋರ್ಟ್ ಮಾಡಿದ್ರೆ ನಾನು ನಿಮ್ಮನ್ನು ಕೂಡ ಕೊಂದು ಬಿಡ್ತೀನಿ ಅಂತ ಹೇಳ್ತಾನೆ. ಈಗ ರಾಘವ್ಗೆ ಏನೇ ಆಗ್ಲಿ ತನ್ನ ತಂದೆ ಧರ್ಮ ಮದುವೆನ ಶ್ವೇತಾ ಜೊತೆ ಮಾಡ್ಸೋಕೆ ಒಪ್ಪಲ್ಲ ಅಂತ ಗೊತ್ತಾಗುತ್ತೆ. ಅದಕ್ಕೆ ಅವನು ಶ್ವೇತಾ ಹತ್ರ ಬಂದು, ನಾನು ಒಂದು ಕೆಲಸ ಮಾಡ್ತೀನಿ, ನಿನ್ನನ್ನ ನಾನು ಧರ್ಮ ಜೊತೆ ಓಡಿಸ್ಬಿಡ್ತೀನಿ ಅಂತ ಹೇಳ್ತಾನೆ. ಇನ್ನು ರಾತ್ರಿ ಆದಾಗ ರಾಘವ್ ಶ್ವೇತಾ ಬಟ್ಟೆನೆಲ್ಲ ಪ್ಯಾಕ್ ಮಾಡ್ತಾನೆ ಮತ್ತು ಆಕೆಗೆ ಜ್ಯುವೆಲ್ರಿ ಸಹ ಕೊಡ್ತಾನೆ. ಮತ್ತು ಹೊರಗೆ ಬಂದು ವೀರಾರೆಡ್ಡಿ ಮನುಷ್ಯರಿಗೆ ಕನ್ಫ್ಯೂಸ್ ಮಾಡಿ ಅಲ್ಲಿಂದ ಬೇರೆ ಕಡೆ ಕಳಿಸ್ತಾನೆ. ಆಗ ಶ್ವೇತಾ ಅಲ್ಲಿಂದ ಓಡೋಗ್ತಾಳೆ. ಇನ್ನು ವೀರಾರೆಡ್ಡಿ ಮನುಷ್ಯರಿಗೆ ಶ್ವೇತಾ ಓಡೋಗಿದ್ದಾಳೆ ಅಂತ ಗೊತ್ತಾದಾಗ ಅವರು ಊರಲ್ಲಿ ಶ್ವೇತನ ಹುಡುಕ್ತಿರ್ತಾರೆ. ಇನ್ನು ಶ್ವೇತಾ ಅಲ್ಲಿಂದ ಓಡಿ ಸೀದಾ ಕೃಷ್ಣ ಹತ್ರ ಬರ್ತಾಳೆ. ಕೃಷ್ಣ ಈಕೆನ ತನ್ನ ಮನೆ ಹತ್ರ ನೋಡಿ ಶಾಕ್ ಆಗ್ತಾನೆ. ಅವನು ಶ್ವೇತಾಗೆ ಇಲ್ಲೇನು ಮಾಡ್ತಿದ್ದೀಯಾ ಅಂತ ಕೇಳ್ತಾನೆ. ಆಗ ಶ್ವೇತಾ, ನಾನು ಮನೆ ಬಿಟ್ಟು ಓಡಿ ಬಂದಿದ್ದೀನಿ, ನನ್ನನ್ನ ಧರ್ಮ ಹತ್ರ ಬಿಡು ಅಂತ ಹೇಳ್ತಾಳೆ. ಇದನ್ನ ಕೇಳಿ ಕೃಷ್ಣ ಆಕೆಗೆ ಒಂದು ಕತ್ತಿ ಕೊಡ್ತಾನೆ ಮತ್ತು ನಿನ್ನನ್ನ ಹಿಡಿಯೋಕೆ ತುಂಬಾ ಜನ ಬರ್ತಾರೆ, ಆದ್ರೆ ನೀನು ಯಾರಿಗೂ ಹೆದರದೆ ಈ ಕತ್ತಿ ತಗೊಂಡು ಅವರಿಗೆ ಚುಚ್ಚಿಬಿಡು, ನಾನು ಹೇಗಾದ್ರೂ ಮಾಡಿ ನಿನ್ನನ್ನ ಧರ್ಮ ಹತ್ರ ತಲುಪಿಸ್ತೀನಿ ಅಂತ ಹೇಳ್ತಾನೆ. ಇನ್ನೊಂದು ಕಡೆ ರಾಘವ್ ತನ್ನ ತಂಗಿಯನ್ನ ಕರ್ಕೊಂಡು ಧರ್ಮ ಹತ್ರ ಬಿಡ್ಬೇಕಂತ ಬರ್ತಿರ್ತಾನೆ. ಅದೇ ಟೈಮಲ್ಲಿ ವೀರಾರೆಡ್ಡಿಗೆ ಹಾರ್ಟ್ ಅಟ್ಯಾಕ್ ಬರುತ್ತೆ. ಆಗ ರಾಘವ್ ತಾಯಿ ರಾಘವನ ಕರೆದು, ನಿಮ್ಮ ತಂದೆಗೆ ಹಾರ್ಟ್ ಅಟ್ಯಾಕ್ ಬಂದಿದೆ ಅಂತ ಹೇಳ್ತಾಳೆ. ಆಗ ರಾಘವ್ ತನ್ನ ತಂದೆನ ಕರ್ಕೊಂಡು ಹಾಸ್ಪಿಟ್ಲ್ಗೆ ಹೋಗ್ತಾನೆ. ಇನ್ನೊಂದು ಕಡೆ ಶ್ವೇತಾ ರೋಡ್ ಅಲ್ಲಿ ಒಬ್ಬಳೇ ನಿಂತಿರ್ತಾಳೆ. ಆಕೆಗೆ ಯಾವ ಕಡೆ ಹೋಗ್ಬೇಕಂತ ಗೊತ್ತಾಗಲ್ಲ, ಯಾಕಂದ್ರೆ ರಾಘವ್ ಆಕೆನ ಕರ್ಕೊಂಡು ಹೋಗಕ್ಕೆ ಬಂದಿರಲ್ಲ. ಇನ್ನು ಹಾಸ್ಪಿಟಲ್ಗೆ ಬಂದ್ಮೇಲೆ ವೀರಾರೆಡ್ಡಿ ಆರೋಗ್ಯ ಚೆನ್ನಾಗುತ್ತೆ. ಡಾಕ್ಟರ್ ಈಗ ಯಾವ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ. ವೀರಾರೆಡ್ಡಿಗೆ ಆರೋಗ್ಯ ಸರಿಯಾದಾಗ ಅವನು ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತಾನೆ ಮತ್ತು ನಾರಪ್ಪರೆಡ್ಡಿ ತನ್ನ ಮಗಳನ್ನ ಕಿಡ್ನಾಪ್ ಮಾಡಿದ್ದಾನೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಪೊಲೀಸರು ಈಗ ನಾರಪ್ಪರೆಡ್ಡಿ ಮನೆನ ಚೆಕ್ ಮಾಡ್ತಾರೆ. ಈಗ ಹಾಸ್ಪಿಟಲ್ ವರೆಗೆ ಕೃಷ್ಣ ಬರ್ತಾನೆ ಮತ್ತು ಈತ ರಾಘವನ ಕರೀತಾನೆ. ಈಗ ರಾಘವ್ ಮತ್ತು ಕೃಷ್ಣ ಸೇರಿ ಶ್ವೇತನ ಹುಡುಕ್ತಾರೆ. ಆದ್ರೆ ಶ್ವೇತಾ ಅವರಿಗೆ ಎಲ್ಲಿ ಕಾಣಲ್ಲ. ಆಗ ಇವರು ಹಾಗಾದ್ರೆ ನಾರಪ್ಪರೆಡ್ಡಿನೇ ಶ್ವೇತನ ಕಿಡ್ನಾಪ್ ಮಾಡಿರ್ಬೋದು ಅಂತ ಅನ್ಕೋತಾರೆ. ಇನ್ನು ಅದೇ ಊರಲ್ಲಿ ಒಂದು ದೇವಿ ಮಾತೆಯ ಟೆಂಪಲ್ ಇರುತ್ತೆ. ಆ ಟೆಂಪಲ್ಗೆ ಒಬ್ಬ ವ್ಯಕ್ತಿ ಬರ್ತಾನೆ. ಈತ ದೇವಿ ಮಾತೆಗೆ ಪ್ರಸಾದ ಅರ್ಪಿಸ್ತಾನೆ. ಆಗ ಅಲ್ಲಿ ದೇವಿ ಮಾತೆ ತನ್ನ ಕೈಯನ್ನ ಹೊರಗೆ ಹಾಕಿ ಆ ಪ್ರಸಾದನ ತಿಂತಾಳೆ. ಇದನ್ನ ನೋಡಿ ಆ ವ್ಯಕ್ತಿ ತುಂಬಾ ಖುಷಿ ಆಗ್ತಾನೆ. ದೇವಿ ಮಾತೆ ನನ್ನ ಪ್ರಸಾದನ ತಿನ್ಲು ಅಂತ ಊರಲ್ಲಿ ಹೇಳ್ತಾ ತಿರುಗಾಡ್ತಿರ್ತಾನೆ. ಇನ್ನು ಅದೇ ಟೆಂಪಲ್ಗೆ ರಾಘವ್ ಮತ್ತು ಕೃಷ್ಣ ಕೂಡ ಬರ್ತಾರೆ. ಇವರು ಇಲ್ಲಿ ದೇವಿ ಮಾತೆಗೆ ನನ್ನ ತಂಗಿ ಹೇಗಾದ್ರೂ ಮಾಡಿ ಬೇಗ ಸಿಗುವಂತೆ ಮಾಡುವಂತ ಪ್ರಾರ್ಥನೆ ಮಾಡ್ತಾರೆ. ಇವರ ಸೌಂಡ್ ಕೇಳಿ ಶ್ವೇತಾ ಹೊರಗೆ ಬರ್ತಾಳೆ. ಶ್ವೇತನ ಅಲ್ಲಿ ನೋಡಿ ಇವರಿಬ್ಬರು ಶಾಕ್ ಆಗ್ತಾರೆ. ರಾಘವ್ ಶ್ವೇತಾಗೆ, ನಿನ್ನ ಎಲ್ಲಿ ಅಂತ ಹುಡುಕೋದು, ನೀನು ಎಲ್ಲಿ ಹೋಗಿದ್ದೆ ಅಂತ ಕೇಳ್ತಾನೆ. ಆಗ ಶ್ವೇತಾ ನಿನ್ನೆ ರಾತ್ರಿ ತನ್ನ ಜೊತೆ ಏನಾಯ್ತು ಅಂತ ಅವರಿಗೆ ಹೇಳ್ತಾಳೆ. ಆಕ್ಚುಲಿ ನಿನ್ನೆ ರಾತ್ರಿ ವೀರಾರೆಡ್ಡಿಗೆ ಹಾರ್ಟ್ ಅಟ್ಯಾಕ್ ಆದ್ಮೇಲೆ ರಾಘವ್ ಶ್ವೇತನ ಕರ್ಕೊಂಡು ಹೋಗಕ್ಕೆ ಬಂದಿರಲ್ಲ. ಆಗ ಆಕೆ ಧೈರ್ಯ ಮಾಡಿ ತಾನೇ ಧರ್ಮ ಹತ್ರ ಹೋಗ್ತಿರ್ತಾಳೆ. ಆಗ ದಾರಿಯಲ್ಲಿ ಈಕೆಗೆ ವೀರಾರೆಡ್ಡಿಯ ಇಬ್ಬರು ವ್ಯಕ್ತಿಗಳು ಸಿಗ್ತಾರೆ. ಇವರು ಶ್ವೇತಾಗೆ, ನೀನು ಧರ್ಮ ಅಂತ ಯಾಕೆ ಸಾಯ್ತೀಯಾ, ನಿನಗೆ ಸುಖ ಬೇಕಿದ್ರೆ ನಾವು ಕೊಡ್ತೀವಿ ಅಂತ ಆಕೆ ಮೇಲೆ ಅತ್ಯಾಚಾರ ಮಾಡೋಕೆ ಟ್ರೈ ಮಾಡ್ತಾರೆ. ಆಗ ಶ್ವೇತಾ ಧೈರ್ಯ ಮಾಡಿಕೊಂಡು ಕೃಷ್ಣ ಕೊಟ್ಟಿದ್ದ ಕತ್ತಿ ತಗೊಂಡು ಅವರಿಬ್ಬರನ್ನ ಕೊಂದು ಬಿಡ್ತಾಳೆ. ಆಮೇಲೆ ಆಕೆ ಆ ಟೆಂಪಲ್ಗೆ ಬಂದು ಬಚ್ಚಿಟ್ಕೊಂಡಿರ್ತಾಳೆ. ಆಕ್ಚುಲಿ ಆ ವ್ಯಕ್ತಿ ಬಂದು ಪ್ರಸಾದ ಅರ್ಪಿಸಿದಾಗ ಅದನ್ನ ದೇವಿ ಮಾತೆ ತಿಂದಿರಲ್ಲ. ಶ್ವೇತಾನಿ ಅದನ್ನ ಹಿಂದೆಯಿಂದ ಕೈ ಹಾಕಿ ತಿಂದಿರ್ತಾಳೆ. ಆದ್ರೆ ಆ ವ್ಯಕ್ತಿ ಕತ್ತಲಲ್ಲಿ ಸರಿಯಾಗಿ ನೋಡದೆ ಅದನ್ನ ದೇವಿ ಮಾತೆ ತಿಂತಾಳೆ ಅಂತ ಅನ್ಕೊಂಡಿರ್ತಾನೆ. ಈಗ ರಾಘವ್ ಶ್ವೇತಾಗೆ, ನೀನು ಚಿಂತೆ ಮಾಡಬೇಡ, ನಾನು ನಿನ್ನ ಧರ್ಮ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಈಗ ಇವರು ಧರ್ಮ ಹತ್ರ ಬರ್ತಾರೆ. ಧರ್ಮ ಶ್ವೇತನ ತನ್ನ ಹತ್ರ ನೋಡಿ ಮೊದಲು ಖುಷಿ ಆಗ್ತಾನೆ. ಆದ್ರೆ ಅವನು ಆಮೇಲೆ ಆಕೆಗೆ ಬೈತಾನೆ. ನೀನು ತಪ್ಪು ಮಾಡ್ಬಿಟ್ಟೆ, ನಾನು ನಿನ್ನ ಲವ್ ಮಾಡ್ತಿಲ್ಲ, ನೀನು ಮನೆ ಬಿಟ್ಟು ಓಡಿ ಬರಬಾರ್ದಾಗಿತ್ತು ಅಂತ ಹೇಳ್ತಾನೆ. ಇದನ್ನ ಕೇಳಿ ಶ್ವೇತಾ ಅವನಿಗೆ, ನಾನು ನಿನ್ನ ಡೈರಿನ ಓದಿದ್ದೀನಿ, ನೀನು ಕೂಡ ನನ್ನ ಇಷ್ಟಪಡ್ತಿದ್ಯಾ ಅಂತ ನನಗೆ ಗೊತ್ತು ಅಂತ ಹೇಳ್ತಾಳೆ. ಇನ್ನು ಇಲ್ಲಿ ಶ್ವೇತಾ ಧರ್ಮ ಡೈರಿ ಕೂಡ ತಂದಿರ್ತಾಳೆ. ಆಕೆ ಅದನ್ನ ಧರ್ಮಗೆ ತೋರಿಸ್ತಾಳೆ. ಇದನ್ನ ನೋಡಿ ಧರ್ಮಗೆ ಶ್ವೇತಾಗೆ ತನ್ನ ಬಗ್ಗೆ ಗೊತ್ತಾಗಿದೆ ಅಂತ ಅರ್ಥವಾಗುತ್ತೆ. ಅದಕ್ಕೆ ಅವನು ಕೂಡ ಈಗ ಶ್ವೇತಾಗೆ ಪ್ರಪೋಸ್ ಮಾಡ್ತಾನೆ.
ಆಗ ಇವರಿಬ್ಬರು ಹಗ್ ಮಾಡ್ಕೋತಾರೆ ಮತ್ತು ಒಂದು ಸಾಂಗ್ ನ ಹಾಡ್ತಾರೆ. ಇವರ ಸಾಂಗ್ ಮುಗಿದ ಮೇಲೆ ಅಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ. ಈತ ವೀರಾರೆಡ್ಡಿ ಕಡೆಯವನಾಗಿರ್ತಾನೆ. ಈತ ಇವರ ಮೇಲೆ ಅಟ್ಯಾಕ್ ಮಾಡ್ತಾನೆ. ಇನ್ನು ಅದೇ ಟೈಮಲ್ಲಿ ಅಲ್ಲಿ ರಾಘವ್ ಬಂದು ಆ ವ್ಯಕ್ತಿನ ಕೊಂದ್ಬಿಡ್ತಾನೆ. ರಾಘವ್ ಧರ್ಮಗೆ, ನನ್ನ ತಂದೆ ನಿಮ್ಮನ್ನ ಸುಮ್ಮನೆ ಬಿಡಲ್ಲ, ಅದಕ್ಕೆ ನಾನು ನಿಮ್ಮ ಸೇಫ್ಟಿಗಾಗಿ ನಿಮ್ಮನ್ನ ಫಾಲೋ ಮಾಡ್ತಿದ್ದೆ ಅಂತ ಹೇಳ್ತಾನೆ. ಇನ್ನು ಈಗ ಇವರು ಮೂವರು ಸೇರಿ ಶ್ವೇತಾ ಮತ್ತು ಧರ್ಮ ಮದುವೆ ಮಾಡಿಸ್ಬೇಕಂತ ಸಿಟಿಗೆ ಹೋಗ್ತಾರೆ. ಇವರು ಸಿಟಿಯಲ್ಲಿ ಶಾಪಿಂಗ್ ಮಾಡ್ತಿರ್ತಾರೆ ಮತ್ತು ತಮ್ಮ ಮದುವೆಗೆ ಬೇಕಾದ ಸಾಮಾನನ್ನ ತಗೋತಿರ್ತಾರೆ. ಇದು ಈಗ ವೀರಾರೆಡ್ಡಿಗೆ ಗೊತ್ತಾಗುತ್ತೆ, ಏಕೆಂದ್ರೆ ವೀರಾರೆಡ್ಡಿ ಕಡೆಯವರು ಇವರನ್ನ ಫಾಲೋ ಮಾಡ್ತಿರ್ತಾರೆ. ಆಗ ವೀರಾರೆಡ್ಡಿ ಅವರಿಗೆ ವಿಡಿಯೋ ಕಾಲ್ ಮಾಡ್ತಾನೆ. ಆಗ ವೀರಾರೆಡ್ಡಿ ಕಡೆಯವರು ಅವರಿಗೆ ಧರ್ಮ ಮತ್ತು ಶ್ವೇತನ ತೋರಿಸ್ತಾರೆ. ವೀರಾರೆಡ್ಡಿ ವಿಡಿಯೋ ಕಾಲ್ ನಲ್ಲಿ ನೋಡಿ ಆ ವೈಟ್ ಶರ್ಟ್ ನಲ್ಲಿರೋ ವ್ಯಕ್ತಿನ ಕೊಂದ್ಬಿಟ್ರಿ ಅಂತ ಹೇಳ್ತಾನೆ. ಈಗ ವೀರಾರೆಡ್ಡಿ ಕಡೆಯವರು ಆ ವೈಟ್ ಶರ್ಟ್ ನಲ್ಲಿದ್ದ ವ್ಯಕ್ತಿಯನ್ನ ಕೊಂದ್ಬಿಡ್ತಾರೆ. ಇದನ್ನ ನೋಡಿ ವೀರಾರೆಡ್ಡಿ ತುಂಬಾ ಖುಷಿ ಆಗ್ತಾನೆ, ಏಕೆಂದ್ರೆ ಈಗ ಫೈನಲಿ ಧರ್ಮ ಸತ್ತೋಗಿದ್ದಾನೆ ಅಂತ ಅನ್ಕೋತಾನೆ. ಈಗ ಸ್ವಲ್ಪ ಹೊತ್ತಾದ್ಮೇಲೆ ಟಿವಿಯಲ್ಲಿ ಬ್ರೇಕಿಂಗ್ ನ್ಯೂಸ್ ಬರುತ್ತೆ. ಆಕ್ಚುಲಿ ಇವರು ಧರ್ಮನ ಕೊಂದಿರಲ್ಲ, ವೀರಾರೆಡ್ಡಿ ಮಗನ್ನ ಕೊಂದಿರ್ತಾರೆ. ಏಕೆಂದ್ರೆ ಅವತ್ತು ವೀರಾರೆಡ್ಡಿ ಮಗ ರವಿ ರಾಘವ್ ಮತ್ತು ಧರ್ಮ ಇಬ್ಬರು ಸೇಮ್ ವೈಟ್ ಶರ್ಟ್ ಹಾಕೊಂಡಿರ್ತಾರೆ ಮತ್ತು ಇವರಿಬ್ಬರು ಕೂಡ ಶ್ವೇತಾ ಹತ್ರ ನಿಂತಿರ್ತಾರೆ. ಅದಕ್ಕೆ ಅವರು ಕನ್ಫ್ಯೂಷನ್ ಅಲ್ಲಿ ವೀರಾರೆಡ್ಡಿ ಮಗನ್ನ ಕೊಂದಿರ್ತಾರೆ. ಇದು ಈಗ ವೀರಾರೆಡ್ಡಿಗೆ ಗೊತ್ತಾದಾಗ ಆತ ತುಂಬಾ ಆಡ್ತಾನೆ. ಅದೇ ಟೈಮಲ್ಲಿ ಅಲ್ಲಿ ವೀರಾರೆಡ್ಡಿ ಹೆಂಡತಿ ಕೂಡ ಬರ್ತಾಳೆ. ಈಕೆ ವೀರಾರೆಡ್ಡಿಗೆ, ನೀವು ಕೋಪದಲ್ಲಿ ನಿಮ್ಮ ಸ್ವಂತ ಮಗನ್ನೇ ಕೊಂದ್ಬಿಟ್ರಿ ಅಂತ ಹೇಳ್ತಾಳೆ. ಇದನ್ನ ನೋಡಿ ವೀರಾರೆಡ್ಡಿಗೆ ತುಂಬಾ ಗಿಲ್ಟ್ ಫೀಲ್ ಆಗ್ತಿರುತ್ತೆ. ಇನ್ನು ವೀರಾರೆಡ್ಡಿ ಹೆಂಡತಿ ಕೂಡ ಈ ದುಃಖ ತಾಳಲಾಗದೆ ಸತ್ತೋಗುತ್ತಾಳೆ. ಈಗ ಮಾರನೇ ದಿನ ರಾಘವ್ ಅಂತಿಮ ಸಂಸ್ಕಾರ ವೀರಾರೆಡ್ಡಿ ಮನೆ ಹತ್ರ ನಡೀತಿರುತ್ತೆ. ಇದು ಧರ್ಮಗೆ ಗೊತ್ತಾದಾಗ ಅವನು ತನ್ನ ಫ್ರೆಂಡ್ ನ ನೋಡಕ್ಕೆ ವೀರಾರೆಡ್ಡಿ ಮನೆಗೆ ಹೋಗ್ಬೇಕಂತ ಡಿಸೈಡ್ ಮಾಡ್ತಾನೆ. ಆದ್ರೆ ಶ್ವೇತಾ ಅವನನ್ನ ತಡೆತಿರ್ತಾಳೆ. ನೀನು ಅಲ್ಲಿಗೆ ಹೋದ್ರೆ ವೀರಾರೆಡ್ಡಿ ನಿನ್ನ ಬಿಡಲ್ಲ, ಅವರು ನಿನ್ನ ಸಾಯಿಸ್ಬಿಡ್ತಾರೆ ಅಂತ ಹೇಳ್ತಾಳೆ. ಆದ್ರೆ ಧರ್ಮ ಇಲ್ಲ, ಅವನು ನನ್ನ ಬೆಸ್ಟ್ ಫ್ರೆಂಡ್, ಅವನ ಅಂತಿಮ ಸಂಸ್ಕಾರಕ್ಕೆ ನಾನು ಹೋಗ್ಲೇಬೇಕು ಅಂತ ಹೇಳ್ತಾನೆ. ಈಗ ಧರ್ಮ ವೀರಾರೆಡ್ಡಿ ಮನೆಗೆ ಬರ್ತಾನೆ. ಇಲ್ಲಿ ಅವನು ರಾಘವ್ ಶವದ ಮುಂದೆ ನಿಂತಿರ್ತಾನೆ. ಇದು ಊರವರಿಗೆ ಗೊತ್ತಾದಾಗ ಅವರು ವೀರಾರೆಡ್ಡಿಗೆ, ಧರ್ಮ ಬಂದಿದ್ದಾನೆ, ನೀನು ಹೋಗಿ ಅವನನ್ನ ಕೊಂದ್ಬಿಡು ಅಂತ ಹೇಳ್ತಾರೆ. ಆದ್ರೆ ವೀರಾರೆಡ್ಡಿ ಅವರ ಮಾತನ್ನ ಕೇಳಲ್ಲ. ನಾನು ಜಾತಿ ಎಂಬ ಅಹಂಕಾರದಲ್ಲಿ ನನ್ನ ಹೆಂಡತಿ ಮತ್ತು ಮಗನ್ನ ಕಳ್ಕೊಂಡೆ. ನನ್ನ ಹತ್ರ ಈಗ ಕೇವಲ ಉಳಿದಿದ್ದು ನನ್ನ ಮಗಳು ಮಾತ್ರ. ಈಗ ನನಗೆ ಜಾತಿಗಿಂತ ಪ್ರೇಮ ದೊಡ್ಡದು ಅಂತ ಗೊತ್ತಾಯ್ತು. ನಾನು ಧರ್ಮನ ಕೊಂದ್ರೆ ನನ್ನ ಮಗಳು ಕೂಡ ಉಳಿಯಲ್ಲ. ಅದಕ್ಕೆ ಈಗಿಂದ ನಾನು ನನ್ನ ಮಗಳ ಖುಷಿಯಲ್ಲೇ ಖುಷಿಯಾಗಿರ್ತೀನಿ ಅಂತ ಹೇಳ್ತಾನೆ ಮತ್ತು ಅವರನ್ನ ಅಲ್ಲಿಂದ ಕಳಿಸ್ಬಿಡ್ತಾನೆ. ಇನ್ನೊಂದು ಕಡೆ ಧರ್ಮ ಮತ್ತು ಶ್ವೇತಾ ರಾಘವ್ ಶವ ಹತ್ರ ನಿಂತಿರ್ತಾರೆ. ಆಗ ಅಲ್ಲಿ ಮಳೆ ಬರುತ್ತೆ. ಆಗ ಧರ್ಮ ಒಂದು ಛತ್ರಿ ತಗೊಂಡು ರಾಘವ್ ಮುಖಕ್ಕೆ ಇಡ್ತಾನೆ. ಸೊ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ. ಇನ್ನು ಮೂವಿ ಕೊನೆಯಲ್ಲಿ ನಮಗೆ ಒಂದು ಮೆಸೇಜ್ ನ ಕೊಡ್ತಾರೆ. ನಾವು ಟೆಕ್ನಾಲಜಿ ಮತ್ತು ಡೆವಲಪ್ಮೆಂಟ್ ನಲ್ಲಿ ತುಂಬಾ ಮುಂದೆ ಬಂದಿದ್ದೀವಿ. ಅಷ್ಟೇ ಯಾಕೆ, ಜನ ಚಂದ್ರಯಾನ ಮೂಲಕ ಚಂದ್ರನ ಮೇಲೆ ಕಾಲಿಟ್ಟಿದ್ದಾರೆ. ಆದ್ರೂ ನಮ್ಮ ದೇಶದಲ್ಲಿ ಈಗಲೂ ಜನ ಜಾತಿ ಧರ್ಮ ಅಂತ ಜಗಳ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಸೊ ಇಲ್ಲಿಗೆ ಮೂವಿ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.